ಹಲೋ ನಮಸ್ಕಾರ, ವೆಲ್ಕಮ್ ಟು ಆಕಾಶ ಶೈನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ದಿನಗಳ ಹಿಂದೆ ಟಿ ವಿ ಚಾನೆಲ್ ಒಂದರಲ್ಲಿ ನೋಡಿದಂಥ ನ್ಯೂಸ್ ಬಗ್ಗೆ ಮಾತಾಡ್ತೀನಿ. ಒಬ್ಬಳು 22 ವರ್ಷದ ಹೆಣ್ಮಗಳು ತನ್ನ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುನ ಕಂಕಳಲ್ಲಿ ಎತ್ಕೊಂಡು ಒಂದು ವಿಡಿಯೋ ಮಾಡ್ತಾಳೆ. ನನಗೆ ಈ ಬದುಕು ಬೇಡ, ನನ್ನ ಗಂಡನಿಂದ ನನ್ನ ಅತ್ತೆ ಮಾವನಿಂದ ತುಂಬ ಕಿರುಕುಳ ಅನುಭವಿಸ್ತಾ ಇದ್ದೀನಿ. ಅವರು ನನ್ನನ್ನಷ್ಟೇ ಅಲ್ಲ, ನನ್ನ ಅಪ್ಪ ಅಮ್ಮನ, ನನ್ನ ರಿಲೇಟಿವ್ಸ್ನೆಲ್ಲ ತುಂಬ ಹೀನಾಮಾನವಾಗಿ ಬೈತಾರೆ. ಮತ್ತು ಸದಾ ಅನುಮಾನ ನನ್ನ ಗಂಡಂಗೆ, ನನ್ನ ಅತ್ತೆ ಮಾವಂಗೆ ನನ್ನ ಬಗ್ಗೆ. ಇಂಥ ಕೆಟ್ಟ ಜನಗಳ ಮಧ್ಯೆ ನಾನು ಬದುಕೋದು ಬೇಡ, ನನ್ನ ಮಗುನೂ ಬದುಕೋದು ಬೇಡ, ಹಾಗಾಗಿ ಜೀವನ ಕೊನೆಗಾಣಿಸ್ಕೋತಾ ಇದ್ದೀನಿ ಅಂತ ಹೇಳಿ ಆಕೆ ಒಂದು ವಿಡಿಯೋ ಮಾಡ್ತಾಳೆ. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆಯಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆ ಕೆಲಸದಲ್ಲಿರ್ತಾನೆ, ಒಳ್ಳೆ ಸಂಬಳ ಬರ್ತಾ ಇರುತ್ತೆ, ಇತ್ತೀಚೆಗಷ್ಟೇ ಮದುವೆ ಮಾಡಿರ್ತಾರೆ, ಈ ಕಡೆ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಮದುವೆ ಆದ ನಂತರ ವರ್ಕ್ ಪ್ಲೇಸಲ್ಲಿ ವರ್ಕ್ ಪ್ರೆಷರ್ ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ. ತನ್ನ ಇಡೀ ಟೀಮ್ನ, ತನ್ನ ಇಡೀ ಪ್ರಾಜೆಕ್ಟ್ನ ಅವನೇ ಸಂಭಾಳಿಸ್ಬೇಕಾಗತ್ತೆ. ಆದರೆ ಆ ಟೈಮಲ್ಲಿ ಸುಮಾರು ಜನ ಕೆಲಸ ಬಿಟ್ಟು ಹೋಗ್ತಾ ಇರ್ತಾರೆ. ಮೇಲ್ಗಡೆಯಿಂದ ವರ್ಕ್ ಪ್ರೆಷರ್ ತುಂಬ ಅತಿ ಆಗುತ್ತೆ ತನ್ನ ಟೀಮ್ನ, ತನ್ನ ಪ್ರಾಜೆಕ್ಟ್ನ ಮ್ಯಾನೇಜ್ ಮಾಡೋಕ್ಕೆ. ಈ ಕಡೆ ಮನೆಯಲ್ಲಿ ಹೆಂಡ್ತಿದ್ದು ಸದಾ ಕಂಪ್ಲೇಂಟ್ಸ್, ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ. ಅವನ ಅಪ್ಪ ಅಮ್ಮ ಕೂಡ ಅವನಿಗೆ ಅಡ್ವೈಸ್ ಮಾಡ್ತಾರೆ. ಅವನಿಗೆ ವರ್ಕ್ ಪ್ರೆಷರ್ ತಾಳಕ್ಕೆ ಆಗದೆ ಎಲ್ಲ ಚೆನ್ನಾಗಿರೋ ವ್ಯಕ್ತಿ ತನ್ನ ಜೀವನನ ಕೊನೆಗಾಣಿಸ್ಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಆ ಕೆಲಸ ಮಾಡ್ತಾನೆ. ಇದಷ್ಟೇ ಅಲ್ಲ, ಇನ್ನು ತುಂಬ ಎಕ್ಸಾಂಪಲ್ಸ್ ಕೊಡ್ಬೋದು. ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂತ ತಮ್ಮ ಜೀವನನ ಕೊನೆಗಾಣಿಸ್ಕೋತಾರೆ, ಇಲ್ಲ ಸಾಲ ತೀರ್ಸೋಕ್ಕಾಗಲ್ಲ ಅನ್ನೋ ಕಾರಣ ಇರ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯೆ ಕಂಪ್ಯಾಟಬಿಲಿಟಿ ಇಲ್ಲ ಅನ್ನೋ ಕಾರಣ ಇರ್ಬೋದು, ಅಥವಾ ಫ್ರೆಂಡ್ಸ್ ಜಗಳ ಆಡಿಕೊಂಡು ತಮ್ಮ ಜೀವನ ಏನು ಮಾಡ್ಕೋತಾರೆ, ಈ ಥರ ಇಲ್ಲ ತುಂಬ ಕಾರಣಗಳಿರುತ್ತೆ. ಈ ಥರ ಹೇಳ್ತಾ ಹೋದರೆ ತುಂಬ ಕಾರಣಗಳು ಸಿಗುತ್ತೆ. ಆದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋ ಒಂದು ವಿಷಯ ಅಂದರೆ, ಇಲ್ಲಿ ಪರಿಸ್ಥಿತಿಗಳು ಬೇರೆ ಬೇರೆ ಇರುತ್ತೆ, ಆದರೆ ಎಲ್ಲರ ಮನಸ್ಥಿತಿ ಆ ಟೈಮಲ್ಲಿ ಒಂದೇ ಆಗಿರುತ್ತೆ. ಯಾವ ಮನಸ್ಥಿತಿ ಇರುತ್ತೆ ಅವ್ರಿಗೆ? ನಮ್ಮ ಕೈಲಿ ಇನ್ನು ಈ ಜೀವನನ ಸಂಭಾಳ್ಸೋಕ್ಕೆ ಆಗಲ್ಲ, ಐ ಆಮ್ ಫೆಡ್ ಅಪ್ ಅನ್ನೋ ಒಂದು ಯೋಚನೆ, ಅಥವಾ ಸಂಪೂರ್ಣ ಖಿನ್ನತೆಗೆ ಹೋಗಿರೋ ಅಂಥದ್ದು, ಅಂದರೆ ಡಿಪ್ರೆಷನ್ಗೆ ಹೋಗಿರೋ ಅಂಥದ್ದು. ನನ್ನ ಕೈಲಾಗಲ್ಲ, ನನಗಿನ್ನು ಬೇಡ, ನನಗೇನು ಬೇಡ, ನಾನು ಆರಾಮಾಗಿ ನೆಮ್ಮದಿಯಾಗಿ ಮೇಲಕ್ಕೆ ಹೊಟ್ಟೋಗ್ಬಿಡ್ತೀನಿ, ನನಗೇನು ಬೇಡ ಅನ್ನೋ ಮನಸ್ಥಿತಿ, ಅಥವಾ ಬದುಕಿರೋದಕ್ಕಿಂತ ಬದುಕಿಲ್ಲದೆ ಇರೋದು ಒಳ್ಳೆಯದು ಅಂತ ಅನ್ಸೋಕ್ಕೆ ಶುರುವಾಗಿರುತ್ತೆ. ಈ ರೀತಿಯಾದ ಮನಸ್ಥಿತಿಗೆ ಅವರೆಲ್ಲ ಬಂದಾಗ ತಮ್ಮ ಜೀವನನ ಕೊನೆಗಾಣಿಸ್ಕೋತಾರೆ. ಹಾಗಾದರೆ ಈ ಥರ ಕೆಲಸ ಮಾಡೋಕ್ಕೆ, ಅಂದರೆ ತಮ್ಮ ಜೀವನನ ಎಂಡ್ ಮಾಡ್ಕೊಳೋಕ್ಕೆ ಕಾರಣ ಪರಿಸ್ಥಿತಿಗಳು ಅಲ್ಲ, ಮನಸ್ಥಿತಿ ಅಲ್ವಾ? ಯಾಕೆ ಈ ಥರ ಮನಸ್ಥಿತಿಗೆ ಬಂದು ತಲುಪ್ತಾರೆ, ಏನಾಗಿರ್ಬೋದು ಅಂತ ನಾವು ಯೋಚಿಸ್ತಾ ಹೋದರೆ, ಅವರೆಲ್ಲರಿಗೂ ಪ್ರಾಕ್ಟಿಕ್ಯಾಲಿಟಿನಲ್ಲಿ, ರಿಯಾಲಿಟಿನಲ್ಲಿ ಬದುಕೋದು ಕಷ್ಟ ಅಂತ ಯೋಚನೆ ಬಂದಿರುತ್ತೆ. ಇದರೆಲ್ಲದರಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಈ ನಿರ್ಧಾರಕ್ಕೆ ಬರ್ತಾರೆ. ಈಗ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ಜೀವನನೇ ಅತಿ ದೊಡ್ಡ ಆಸ್ತಿ. ಎಲ್ಲರೂ ಹೇಳ್ತಾರೆ ನಾವು ಹುಟ್ಟಿದಾಗ ಏನೂ ತೊಗೊಂಡು ಬಂದಿರಲ್ಲ, ಹೋಗ್ತಾ ಏನೂ ತೊಗೊಂಡು ಹೋಗಲ್ಲ ಅಂತ. ಆದರೆ ದೇವರು ನಾವು ಹುಡ್ತಾ ನಮ್ಮ ಇಡೀ ಜೀವನನೇ ನಮ್ಗೆ ಆಸ್ತಿಯಾಗಿ ಬರ್ಕೊಟ್ಬಿಟ್ಟಿದ್ದಾನೆ ಅಲ್ವಾ? ಇಡೀ ಲೈಫ್ ಇದೆ. ಆಸ್ತಿ ಅಂದರೆ ಕೇವಲ ಭೂಮಿ ಅಥವಾ ಜ್ಯುವೆಲ್ರಿ ಅಥವಾ ದುಡ್ಡು ಅಲ್ಲ ಅಲ್ವಾ? ನಮಗೆ ಬದುಕೋಕ್ಕೆ ಸಾಧ್ಯ ಆಗಿರುವಂಥ ಒಂದು ಜೀವನನೇ ನಮ್ಗೆ ಆಸ್ತಿ ಅಲ್ವಾ? ಈ ಇಡೀ ಜೀವನನೇ ದೇವರು ನಮಗೋಸ್ಕರ ಬರ್ಕೊಟ್ಟಿರಬೇಕಾದ್ರೆ ಬೇರೆ ಆಸ್ತಿ, ಬೇರೆ ಪ್ರಾಬ್ಲಮ್ಸ್ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅದನ್ನೆಲ್ಲದನ್ನು ಪ್ರಾಬ್ಲಮ್ಸ್ಗಳನ್ನ ಬಿಟ್ಟು ನಾವು ನಮ್ಮ ಜೀವನನ ಸರಿಯಾದ ರೀತಿಯಲ್ಲಿ ಅನುಭವಿಸೋ ಕಡೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಪರಿಸ್ಥಿತಿಗಳು ಹೇಗೇ ಇರಲಿ, ಮನಸ್ಥಿತಿನ ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಜೀವನ ಅನ್ನೋ ದೊಡ್ಡ ಆಸ್ತಿನೇ ನಮಗೆ ದೇವ್ರ ಗಿಫ್ಟಾಗಿ ಕೊಟ್ಟಿರಬೇಕಾದ್ರೆ ಇನ್ನು ವರ್ಕ್ ಪ್ರೆಷರು, ಅತ್ತೆ ಮಾವನ ಕಾಟ, ಗಂಡನ ಕಾಟ, ಹೆಂಡತಿ ಕಾಟ, ಲೋನ್ ಕಾಟ, ಬ್ಯಾಂಕ್ನವ್ರ ಕಾಟ, ಫ್ರೆಂಡ್ಶಿಪ್ ವಂಚನೆ,
ಇನ್ಯಾವುದೇ ರೀತಿಯಾದ ಸಮಸ್ಯೆಗಳನ್ನು ಕೂಡ ಎದುರಿಸೋ ಸಾಮರ್ಥ್ಯ ನಮಗೆ ದೇವ್ರು ಕೊಟ್ಟಿಲ್ಲ ಅಂತ ನಾವು ಯಾಕೆ ನಂಬಿದ್ದೀವಿ? ಇಷ್ಟು ದೊಡ್ಡ ಜೀವನ ಅನ್ನೋ ಆಸ್ತಿನೇ ಇರಬೇಕಾದ್ರೆ ಈ ಎಲ್ಲ ಸಾಮರ್ಥ್ಯಗಳು ನಮ್ಮಲ್ಲಿದೆ, ಆದರೆ ನಾವು ಅದನ್ನು ಉಪಯೋಗಿಸ್ಕೊಳಲ್ಲ. ಇದೆಲ್ಲದರಿಂದ ಸಮಸ್ಯೆ ಬಂದಾಗ ಓಡಿ ಹೋಗಬೇಕು ಅನ್ನೋ ಮನಸ್ಥಿತಿಗೆ ನಾವು ಬಂದು ತಲುಪ್ತೀವಿ. ಹಾಗಾಗಿ ಸ್ನೇಹಿತರೆ, ಏನೇ ಆಗಲಿ ಜೀವನದಲ್ಲಿ ನಾವೆಲ್ಲರೂ ಹೋರಾಡಿ ಗೆಲ್ಲೋಣ. ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆನ ಸ್ಟ್ರಾಂಗಾಗಿ ಇಟ್ಕೊಳ್ಳೋಣ. ಒಳ್ಳೇದಾಗೇ ಆಗುತ್ತೆ. ನಾವೆಲ್ಲ ಒಳ್ಳೆಯವರಲ್ವಾ? ಒಳ್ಳೆಯವರಿಗೆ ಒಳ್ಳೇದು ಆಗದೆ ಇನ್ಯಾರಿಗಾಗತ್ತೆ ಅಲ್ವಾ? ಹಾಗಾಗಿ ದಯವಿಟ್ಟು ನಾನು ಕೇಳ್ಕೊಳೋದಿಷ್ಟೇ, ದುಡುಕಿ ಖಿನ್ನತೆಗೊಳಪಟ್ಟು ತಪ್ಪು ನಿರ್ಧಾರಗಳನ್ನು ಯಾರೂ ತಗೊಳ್ಬೇಡಿ. ಜೀವನನೇ ಅತಿ ದೊಡ್ಡ ಆಸ್ತಿ. ಆ ಜೀವನ ಅನ್ನೋ ಆಸ್ತಿ ನಮ್ಮ ಕಣ್ಮುಂದೆ ಇರಬೇಕಾದ್ರೆ ಬೇರೆ ಸಮಸ್ಯೆಗಳೆಲ್ಲ ಕ್ಷುಲ್ಲಕ ಅಷ್ಟೇ. ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿ ಜೀವನನ ನಮ್ಮನ್ನು ಇಷ್ಟಪಡೋರ ಜೊತೆ ಚೆನ್ನಾಗಿ ಬದುಕೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ಆಕಾಶ ಶೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ. ನೋಡ್ತಾ ಇರಿ ಆಕಾಶ ಶೈನ್ಸ್. ಧನ್ಯವಾದಗಳು.